ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕಮರ್ಷಿಯಲ್ ಪ್ರಾಕ್ಟೀಸ್ ಈ ಕೋರ್ಸಿನ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳೋಣ. ಡಿಪ್ಲೊಮಾ ಎಜುಕೇಷನ್ನಲ್ಲಿ, ಪಾಲಿಟೆಕ್ನಿಕ್ ಎಜುಕೇಷನ್ನಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಅನ್ನುವಂತಹ ಒಂದು ನಾನ್ ಟೆಕ್ನಿಕಲ್ ಕೋರ್ಸ್ ಇದೆ. ಇದ್ರ ಬಗ್ಗೆ ಹೆಚ್ಚಿನವರಿಗೆ ಅರಿವಿಲ್ಲ. ಆ ಕಾರಣದಿಂದಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ಒಂದು ಕಾಮರ್ಸ್ ಸಬ್ಜೆಕ್ಟ್ ಓರಿಯೆಂಟೆಡ್ ಕೋರ್ಸ್ ಆಗಿದೆ. ಇದು ಬಹಳ ಹಳೆಯ ಕೋರ್ಸು. ಈ ಕಾಮರ್ಸ್ ಸಬ್ಜೆಕ್ಟ್ಗಳ ಜೊತೆ ಇಲ್ಲಿ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗನ್ನು ಕಲಿಸಲಾಗುತ್ತೆ. ಈ ಕೋರ್ಸ್ನಲ್ಲಿ ವಾಣಿಜ್ಯಶಾಸ್ತ್ರ ವಿಷಯಗಳಾದ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಬಿಸ್ನೆಸ್ ಲಾ ಇತ್ಯಾದಿ ವಿಷಯಗಳ ಜೊತೆಗೆ ಶೀಘ್ರ ಲಿಪಿ, ಅದೇ ನಾನು ಈಗಾಗಲೇ ಹೇಳಿದಂತೆ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗನ್ನು ಸಹ ಕಲಿಸಲಾಗುತ್ತೆ. ಅದಲ್ಲದೆ ಕಂಪ್ಯೂಟರ್ ಸೈನ್ಸಿಗೆ ಸಂಬಂಧಪಟ್ಟಂತಹ, ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಟ್ಯಾಲಿ, ಆಮೇಲೆ DTP, ಆಮೇಲೆ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವುಗಳನ್ನು ಸಹ ಕಲಿಸಲಾಗುತ್ತೆ. ಇನ್ನೂ ಹಲವಾರು ಕಂಪ್ಯೂಟರ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಸಹ ಕಲಿಸಲಾಗುತ್ತದೆ. ಈ ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗನ್ನು ಕಲಿಯೋದ್ರಿಂದ ಇರುವಂತಹ ಉದ್ಯೋಗಾವಕಾಶಗಳು ಏನೆಂದರೆ, 3 ವರ್ಷದ ಈ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಮಾಡಿದ ನಂತರ ಅವರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಸಿಗುತ್ತೆ. ಉದಾಹರಣೆಗೆ ಸೆಕ್ರೆಟರಿಯೇಟಲ್ಲಿ, ಸರ್ಕಾರದ ವಿವಿಧ 72 ಇಲಾಖೆಗಳಲ್ಲಿ, ಆಮೇಲೆ ಹೈಕೋರ್ಟಲ್ಲಿ, ಮುಖ್ಯವಾಗಿ ಹೈಕೋರ್ಟ್ಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಮತ್ತು ಸೆಕ್ರೆಟರಿಯೇಟ್ ಈಗಾಗಲೇ ಹೇಳಿದೆ. ಇಲ್ಲೆಲ್ಲ ನಿಮ್ಮ ಟೈಪಿಸ್ಟ್ ಕೋರ್ಸ್ಗಳಿಗೆ ಮತ್ತು ಟೈಪಿಸ್ಟ್ ಪೋಸ್ಟ್ಗಳಿಗೆ ಅಥವಾ ಪ್ರಥಮ ದರ್ಜೆ ಸಹಾಯಕರ ಪೋಸ್ಟ್ಗಳಿಗೆ ಆಯ್ಕೆ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ತುಂಬ ಅವಕಾಶಗಳಿರುತ್ತೆ. ಶೀಘ್ರ ಲಿಪಿಯ ಆಧಾರದ ಮೇಲೆ ಕೆಲಸ ಸಿಗುತ್ತೆ. ಅದಲ್ಲದೆ ನೀವು ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದಾಗಲೂ ಸಹ ಸಾಕಷ್ಟು ಉದ್ಯೋಗಾವಕಾಶಗಳು ಸಿಗುತ್ತೆ. ಉದ್ಯೋಗಾವಕಾಶಗಳಲ್ಲದೆ ಎಜುಕೇಷನ್ ಮುಂದುವರಿಸೋದ್ರ ಬಗ್ಗೆ ದ್ವಿತೀಯ ವರ್ಷದ BComಗೆ ಲ್ಯಾಟ್ರಲ್ ಎಂಟ್ರಿ ತೆಗೆದುಕೊಳ್ಳುವಂತಹ ಅವಕಾಶ ಇರುತ್ತೆ. 3 ವರ್ಷದ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಮಾಡಿದ ನಂತರ ದ್ವಿತೀಯ ವರ್ಷದ BComಗೆ ಲ್ಯಾಟ್ರಲ್ ಎಂಟ್ರಿ ಅವಕಾಶ ಇರುತ್ತೆ. ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಆಗುವಂತಹ ಅವಕಾಶ ಇರುತ್ತೆ. ಉನ್ನತ ಶಿಕ್ಷಣ ಮಾಡಿಕೊಂಡ ನಂತರ ಮಕ್ಕಳು ಇದೇ ವಿಷಯದಲ್ಲಿ, ಕಾಮರ್ಸ್ ವಿಷಯದಲ್ಲಿ ಮುಂದುವರೆದು MBA, CA ಈ ಥರದ ಕೋರ್ಸ್ಗಳನ್ನು ಸಹ ಮಾಡಿದವರು ಇದ್ದಾರೆ. ಆನಂತರ PhD ಮುಂತಾದ ಎಜುಕೇಷನನ್ನು ಮುಂದುವರಿಸಿದವರು ಇದ್ದಾರೆ. ಅತ್ಯಂತ ಕಡಿಮೆ ಫೀಸ್ ಇರುತ್ತೆ. ಈ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಎಲ್ಲ ವಿಭಾಗಗಳಿಗೂ ಅತ್ಯಂತ ಕಮ್ಮಿ ಫೀಸ್ ಇರುತ್ತೆ. ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸಲ್ಲೂ ಸಹ 1450 ರೂಪಾಯಿ ಫೀಸ್ ಇರುತ್ತೆ. ಆ ನಂತರದಲ್ಲಿ 3 ವರ್ಷ ಫೀಸು ಇದಕ್ಕಿಂತ ಕಮ್ಮಿನೇ ಇರುತ್ತೆ, ಹೊರತು ಜಾಸ್ತಿ ಆಗಲ್ಲ. ಆಮೇಲೆ ಈ ಕೋರ್ಸನ್ನು ಮಾಡ್ಕೊಂಡವರು ಬೇರೆ ಬೇರೆ ಉದ್ಯೋಗಾವಕಾಶಗಳಿಗೂ ಅಲ್ಲದೆ ಮುಂದಿನ ಶಿಕ್ಷಣವನ್ನು ಮುಂದುವರಿಸೋ ನಿಟ್ಟಿನಲ್ಲೂ ಸಹ ಎರಡೂ ರೀತಿಯಿಂದಲೂ ತುಂಬ ಪರಿಣಾಮಕಾರಿಯಾಗಿರುವಂಥ ಕೋರ್ಸ್. ಹಾಗಾಗಿ ಈ ಕೆರಿಯರ್ ಗೈಡೆನ್ಸ್ ಸೀರೀಸ್ನಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಬಗ್ಗೆ ತಮಗೆ ವಿಶೇಷ ಅರಿವು ಮೂಡಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.